ವೀಕ್ಷಕರೇ, ನಾನು ಎಸ್.ಟಿ. ಅಹಮದ್. ಇಂದು ನಾವು ಒಂದು ದಾವಣಗೆರೆ ನಗರದ ಪುಟ್ಟ ಪಾರ್ಕನ್ನು ವೀಕ್ಷಿಸೋಣ. ದಾವಣಗೆರೆ ನಗರದ ನಿಜಲಿಂಗಪ್ಪ ಲೇಔಟ್ ರಿಂಗ್ ರೋಡ್ ಬಳಿ ಇರುವಂತಹ ಒಂದು ಸುಂದರವಾದ ಕ್ಲಾಕ್ ಸರ್ಕಲ್ ಇದೆ. ಈ ಸರ್ಕಲ್ಗೆ ವೀರ ಚಕ್ರ ಪುರಸ್ಕೃತರಾದ ಕರ್ನಲ್ ಎಂ.ಬಿ. ರವೀಂದ್ರನಾಥ್ ಇವರ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ. ಈ ಸರ್ಕಲ್ಗೆ ಅಟ್ಯಾಚ್ ಆಗಿ ಪಕ್ಕದಲ್ಲಿ ಒಂದು ಪುಟ್ಟ ಉದ್ಯಾನವನವನ್ನು ನಿರ್ಮಿಸಲಾಗಿದೆ. ಇದು ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರ ದುಡ ಇವರ ವತಿಯಿಂದ ಈ ಪಾರ್ಕಿನ ಹೆಸರು ಅಮರ್ ಜವಾನ್ ಸ್ಮಾರಕ ಉದ್ಯಾನವನ ದಾವಣಗೆರೆ ಎಂದು ನಾಮಕರಣ ಮಾಡಲಾಗಿದೆ. ಈ ಪಾರ್ಕಿನ ಮೇನ್ ಗೇಟ್ನಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರ ಹೆಸರುಗಳನ್ನು ನಾಮಫಲಕವಾಗಿ ಇದರಲ್ಲಿ ಅಂಟಿಸಲಾಗಿದೆ. ಸದರಿ ಪಾರ್ಕಿಗೆ ಉತ್ತಮವಾದ ಗೇಟ್ ಎಂಟ್ರಿ ಇದ್ದು ಹಾಗೂ ಪಥಸಂಚಲನಕ್ಕಾಗಿ ವಾಕಿಂಗ್ ಆಗಿ ಬರುವಂತಹ ಸಾರ್ವಜನಿಕರಿಗೆ ಒಂದು ಆಲ್ ಟೈಮ್ ಓಪನ್ ಸ್ಮಾಲ್ ಗೇಟ್ ರೋಟರಿ ಟೈಪ್ ಗೇಟನ್ನು ನಿರ್ಮಿಸಲಾಗಿದೆ. ಬನ್ನಿ ಒಳಗೆ ಹೋಗೋಣ, ಇದನ್ನು ವೀಕ್ಷಿಸೋಣ. ಸದರಿ ಪಾರ್ಕ್ ವಾಕಿಂಗಿಗೆ ಫೇಮಸ್ ಆಗಿರ್ತಕ್ಕಂಥ ಸ್ಥಳೀಯ ಸಾರ್ವಜನಿಕರು ಪ್ರತಿಯೊಬ್ಬರು ಬಂದು ಇಲ್ಲಿ ವಿಹಾರಕ್ಕೂ ಬರ್ತಾರೆ ಹಾಗೂ ಹೆಲ್ತ್ ಫಿಟ್ನೆಸ್ ಸಲುವಾಗಿ ಬರ್ತಾರೆ. ಮಧ್ಯದಲ್ಲಿ ಅಮರ್ ಜವಾನ್ ಸ್ಮಾರಕವಿದೆ. ಇದನ್ನು ಕಂಡ ತಕ್ಷಣ ನಮ್ಮ ಮೈಂಡ್ನಲ್ಲಿ ಎಲ್ಲರಿಗೂ ದೇಶದ ಒಂದು ಭಕ್ತಿಯು ಬಿಂಬಿಸಲು ಆರಂಭವಾಗುತ್ತದೆ. ಈ ಪಾರ್ಕ್ನಲ್ಲಿ ಹೆಸರು ಕರ್ನಲ್ ರವೀಂದ್ರನಾಥ್ ವೀರಚಕ್ರ ಅವರ ಹೆಸರಿನೊಂದಿಗೆ ನಾಮಕರಣವಾಗಿದ್ದು, ಎಲ್ಲ ರೀತಿಯ ದೇಶಕ್ಕಾಗಿ ಸೇವೆ ಮಾಡಿದ ನಮ್ಮ ವೀರ ಜವಾನರ ಹೆಸರು ಇದರಲ್ಲಿ ಅಡಗಿರುತ್ತದೆ. ಇಲ್ಲಿ ಒಂದು ಧ್ವಜಸ್ತಂಭ ಕೂಡ ಇರುತ್ತದೆ. ಗಣರಾಜ್ಯೋತ್ಸವ ದಿನ ಹಾಗೂ ಸ್ವಾತಂತ್ರ್ಯ ದಿನೋತ್ಸವಾಚರಣೆ ಮಾಡಲು ಈ ಒಂದು ಸ್ತಂಭ ನಿರ್ಮಿಸಲಾಗಿದೆ. ಹಾಗೂ ಇಲ್ಲಿ ನೀವು ವಿಶೇಷತೆ ಏನಂತ ಹೇಳಿದರೆ, ಹುತಾತ್ಮರಾಗಿರುವಂತಹ ವೀರ ಜವಾನರು ಹಾಗೂ ಪುರಸ್ಕೃತ ಎಲ್ಲ ನಮ್ಮ ನಾಡಿನ ಸುಮಾರು ಜವಾನರ ಹೆಸರು ಅವರ ಪದವಿಯೊಂದಿಗೆ ಇಲ್ಲಿ ಪೋರ್ಟ್ರೇಟ್ಗಳನ್ನು ಅಂಟಿಸಲಾಗಿದೆ. ಈ ಎಲ್ಲ ಪೋರ್ಟ್ರೇಟ್ಸಿಗೆ ಅವರ ಕಿರು ಪರಿಚಯದ ಪೋರ್ಟ್ರೇಟ್ನಲ್ಲಿ ಅಂಟಿಸಲಾಗಿದೆ. ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಇವರ ಪರಿಚಯ, ಲೆಫ್ಟಿನೆಂಟ್ ಕೊಲೋನಿಯಲ್ ಆದೇಶಿರ್ ಬುಜರ್ಜಿ ಟಾರ್ಪೊರೆ, ಹವಲ್ದಾರ್ ಮೇಜರ್ ಅಬ್ದುಲ್ ಹಮೀದ್, ಮೇಜರ್ ಶೈತಾನ್ ಸಿಂಗ್, ಸುಬೇದಾರ್ ಜೋಗಿಂದರ್ ಸಿಂಗ್ ಶಾಹಾನ್, ಮೇಜರ್ ಧನ್ ಸಿಂಗ್ ಥಾಪಾ, ಕ್ಯಾಪ್ಟನ್ ಗುರುಬಚನ್ ಸಿಂಗ್ ಸಲಾರಿಯಾ, ಲೆನ್ಸ್ ನಾಯಕ್ ಕರಮ್ ಸಿಂಗ್, ಮೇಜರ್ ಹವಲ್ದಾರ್ ಪೀರು ಸಿಂಗ್, ಸೆಕೆಂಡ್ ಲೆಫ್ಟಿನೆಂಟ್ ರಾಮ ರಾಘೋಬಾ ರಾಣೆ, ಮೇಜರ್ ಸೋಮನಾಥ್ ಶರ್ಮಾ, ನಾಯಕ್ ಜಾದೂನಾಥ್ ಸಿಂಗ್, ಮೇಜರ್ ರಾಮಸ್ವಾಮಿ ಪರಮೇಶ್ವರನ್, ನಾಯಬ್ ಸುಬೇದಾರ್ ಬಾಣಾ ಸಿಂಗ್, ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಇಕ್ಕಾ, ಸೆಕೆಂಡ್ ಲೆಫ್ಟಿನೆಂಟ್ ಅರುಣ್ ಖೇತಾರ್ಪಾಲ್, ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೇಖಾನ್, ಮೇಜರ್ ಹೋಶಿಯಾರ್ ಸಿಂಗ್. ಇಂತಹ ಹಲವಾರು ಮುಂತಾದ ಪುರಸ್ಕೃತ ಜವಾನರ ಹೆಸರನ್ನು ಈ ಪಾರ್ಕ್ನಲ್ಲಿ ನಿರ್ಮಿಸಲಾಗಿದೆ. ದೇಶದ ಸಾಂಸ್ಕೃತಿಕವಾಗಿ ಬಿಂಬಿಸಲು ಇಲ್ಲಿ ಒಂದು ಪುಟ್ಟ ಸ್ಟೇಜ್ ಕೂಡ ನಿರ್ಮಿಸಲಾಗಿದೆ. ಈ ಸ್ಟೇಜ್ ಬ್ಯಾಕ್ಗ್ರೌಂಡ್ನಲ್ಲಿ ಈ ರೀತಿ ಒಂದು ಚಿತ್ರಣವಾಗಿರುತ್ತದೆ. ಇದನ್ನು ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಫೀಲ್ ಆಗುತ್ತೆ, ದೇಶಭಕ್ತಿಯು ಉಮ್ಮಡಿಸಿ ಬರುತ್ತದೆ. ಇದನ್ನು ನೋಡಿದ ತಕ್ಷಣ ಯಾವ ರೀತಿ ನಾವು ಕೂಡ ಇದರ ಒಂದು ಭಾಗ ಆಗಬಹುದು ಅಂತ, ಹೆಚ್ಚಾಗಿ ಪುಟ್ಟ ಮಕ್ಕಳಿಗೆ ಇದೊಂದು ಒಳ್ಳೆಯ ಪ್ರೋತ್ಸಾಹವಾಗಿರುತ್ತದೆ ಈ ಸ್ಟೇಜ್ನಲ್ಲಿ. ಹಾಗೂ ಇದೇ ಸ್ಟೇಜ್ ಮುಂದೆ ಒಂದು ಪುಟ್ಟವಾದ ಆಡಿಯನ್ಸ್ ಸಿಟ್ಟಿಂಗ್ ಗ್ಯಾಲರಿ ಥರ ಇದೆ. ಇಲ್ಲಿ ನೀವು ನೋಡ್ಬೋದು.
ಸ್ಮಾಲ್ ಪ್ರೋಗ್ರಾಮ್ಸ್ನು ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಅಥವಾ ಆರ್ಗನೈಸೇಷನ್ಸ್ ಕಡೆಯಿಂದ ಕೂಡ ನಾವು ಆರ್ಗನೈಸ್ ಮಾಡಿಸಿ ಇಲ್ಲಿ ಪಾರ್ಕ್ಸ್ನಲ್ಲಿ ನಾವು ಒಂದು ಸೆಲೆಬ್ರೇಷನ್ ಥರ ಮಾಡಬಹುದು. ಇದಕ್ಕೊಂದು ಅವಕಾಶವೂ ಇಲ್ಲಿ ಮಾಡಲಾಗಿದೆ. ಹಾಗೂ ಈ ಪಾರ್ಕಿನಲ್ಲಿ ಟೋಟಲ್ ಎನ್ಸರ್ಕಲ್ಡ್ ಪಾರ್ಕಿಂಗ್ ಏರಿಯಾ ಏನಿದೆಯಲ್ಲ ಸುಮಾರು ಒಂದು 200 ಮೀಟರ್ಸ್ ಆಗುತ್ತೆ. ವಾಕ್ ಮಾಡೋರು ದಿನನಿತ್ಯ ಹೆಲ್ತ್ ಫಿಟ್ನೆಸ್ ಸಲುವಾಗಿ ಅದರ ಲೆಕ್ಕದಂತೆ ಇಲ್ಲಿ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ನಿರಂತರವಾಗಿ ವಾಕ್ ಮಾಡೋಕ್ಕೂ ಅವಕಾಶ ಇರುತ್ತದೆ. ಹಾಗೂ ಸ್ಥಳೀಯ ಜನರೆಲ್ಲ ಸಾರ್ವಜನಿಕರು ಬೆಳಿಗ್ಗೆ ಮತ್ತು ರಾತ್ರಿ 8, 9, 10 ಗಂಟೆ ತನಕನೂ ಕೆಲವೊಮ್ಮೆ ಬಂದು ಇಲ್ಲಿ ವಾಕ್ ಮಾಡೋದನ್ನು ನಾವು ಕಂಡಿರುತ್ತೇವೆ. ಇದೇ ಪಾರ್ಕ್ನಲ್ಲಿ ಸುತ್ತಮುತ್ತ ಸಣ್ಣದಾದ ಸಸಿಗಳನ್ನು ಸಹ ನೆಡಲಾಗಿದೆ. ಇನ್ನು ಸಸಿ ನಡೆಯುವ ಕಾರ್ಯಕ್ರಮಗಳು ಮುಂದೆ ಇರುತ್ತದೆ. ಇಲ್ಲಿ ಕೆಲವೊಂದೆಲ್ಲ ಮಾರ್ಕಿಂಗ್ ಮಾಡಿ ಬಿಟ್ಟಿದ್ದಾರೆ, ಬಟ್ ಹಲವಾರು ಇಲ್ಲೆಲ್ಲ ಓಪನ್ ಇದೆ. ಇಲ್ಲಿ ಕೆಲವೊಂದೆಲ್ಲ ಸೈಡಲ್ಲಿ ಅಷ್ಟೇ ಹಾಕಿದ್ದಾರೆ, ಇನ್ನು ಕೆಲವೊಂದು ಹಾಕ್ತಾಯಿದ್ದಾರೆ. ಇದಕ್ಕೆ ತಾನೇ ಇದು ಡೆವಲಪ್ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಬೆಳಿಬೇಕಂತ ನಮ್ಮ ಆಶಿಸುತ್ತಾ ನೋಡುವ ಮುಂದಿನ ವೀಕ್ಷಣೆಯಲ್ಲಿ ಇನ್ನೊಂದು ಇದೇ ಥರ ನಮ್ಮ ನಾಡಿನ ಒಂದು ಯಾವುದಾದ್ರೂ ಒಂದು ಸ್ಥಳವನ್ನು ಮಾಡುತ್ತಾ ನಾವು ಇವತ್ತಿನ ವೀಕ್ಷಣೆಯನ್ನು ಮುಗಿಸೋಣ. ಜೈ ಹಿಂದ್.